ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತದೆ. ಯಾರಾದರೂ ದೊಡ್ಡ ಉದ್ಯೋಗ ಪಡೆಯಬೇಕು ಎಂದುಕೊಳ್ಳುತ್ತಾರೆ, ಕೆಲವರು ತಮ್ಮದೇ ವ್ಯಾಪಾರ ಶುರು ಮಾಡಬೇಕು ಎಂದುಕೊಳ್ಳುತ್ತಾರೆ, ಇನ್ನೂ ಕೆಲವರು ತಮ್ಮ ಕುಟುಂಬಕ್ಕೆ ಉತ್ತಮ ಜೀವನ ಕೊಡಬೇಕು ಎಂದು ಕನಸು ಕಾಣುತ್ತಾರೆ. ಆದರೆ ಈ ಎಲ್ಲಾ ಕನಸುಗಳಿಗೆ ಒಂದು ಸಾಮಾನ್ಯ ಪ್ರಶ್ನೆ ಇದೆ. ನಾವು ಅದನ್ನು ನಿಜವಾಗಿಸಿಕೊಳ್ಳಲು ಪ್ರತಿದಿನ ಏನು ಮಾಡುತ್ತಿದ್ದೇವೆ? ಬಹಳಷ್ಟು ಜನರು ದೊಡ್ಡ ಕನಸುಗಳನ್ನು ಕಾಣುತ್ತಾರೆ, ಆದರೆ ಪ್ರತಿದಿನ ಅದಕ್ಕಾಗಿ ಪರಿಶ್ರಮ ಮಾಡಲು ಸಿದ್ಧರಾಗಿರುವವರು ಕಡಿಮೆ. ನಾವೆಲ್ಲರೂ ಯಶಸ್ಸನ್ನು ಇಷ್ಟಪಡುತ್ತೇವೆ, ಆದರೆ ಅದರ ಹಿಂದೆ ಇರುವ ಕಷ್ಟವನ್ನು ಸಹಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಇದೇ ಕಾರಣಕ್ಕೆ ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲಾಗುವುದಿಲ್ಲ. ಪರಿಶ್ರಮ, ಹಾರ್ಡ್ವರ್ಕ್, ಇದು ಯಶಸ್ಸಿನ ಮೂಲ. ಆದರೆ ಒಂದು ದಿನ ಪರಿಶ್ರಮ ಮಾಡಿದರೆ ಸಾಕಾಗುವುದಿಲ್ಲ, ಒಂದು ವಾರ ಪರಿಶ್ರಮ ಮಾಡಿದರೂ ಸಾಕಾಗುವುದಿಲ್ಲ. ನಿಜವಾದ ಯಶಸ್ಸು ಬೇಕಾದರೆ ಪರಿಶ್ರಮವನ್ನು ಅಭ್ಯಾಸ ಮಾಡಬೇಕು, ಪ್ರತಿದಿನ ಮಾಡಬೇಕು, ನಿಲ್ಲದೆ ಮಾಡಬೇಕು. ನೀವು ಗಮನಿಸಿದ್ದೀರಾ, ಒಂದು ಬೀಜ ನೆಲದಲ್ಲಿ ಬಿತ್ತಿದಾಗ ಅದು ತಕ್ಷಣ ಮರವಾಗುವುದಿಲ್ಲ, ಅದು ನಿಧಾನವಾಗಿ ಬೆಳೆಯುತ್ತದೆ. ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಅದು ಬೆಳೆದು ಒಂದು ದೊಡ್ಡ ಮರವಾಗುತ್ತದೆ. ಅದೇ ರೀತಿ ನಮ್ಮ ಪರಿಶ್ರಮವೂ ಕೂಡ ನಿಧಾನವಾಗಿ ಫಲ ನೀಡುತ್ತದೆ. ಇಂದು ನೀವು ಮಾಡುವ ಸಣ್ಣ ಪ್ರಯತ್ನಗಳು ನಾಳೆ ನಿಮ್ಮ ದೊಡ್ಡ ಗೆಲುವಿಗೆ ಕಾರಣವಾಗುತ್ತವೆ. ಆದರೆ ಸಮಸ್ಯೆ ಏನೆಂದರೆ, ನಾವು ತಕ್ಷಣ ಫಲ ಬೇಕೆಂದುಕೊಳ್ಳುತ್ತೇವೆ. ಒಂದು ದಿನ ಕೆಲಸ ಮಾಡಿದ ಮೇಲೆ ಫಲ ಸಿಗದಿದ್ದರೆ ನಾವು ನಿಲ್ಲುತ್ತೇವೆ. ಇದು ತಪ್ಪು. ಯಶಸ್ಸು ಒಂದು ಪ್ರಯಾಣ, ಅದು ಒಂದು ದಿನದ ವಿಷಯವಲ್ಲ, ಅದು ಪ್ರತಿದಿನದ ಪ್ರಯತ್ನದ ಫಲ. ನೀವು ನಿಮ್ಮ ಜೀವನವನ್ನು ಬದಲಿಸಬೇಕೆಂದರೆ ಮೊದಲಿಗೆ ನಿಮ್ಮ ದಿನಚರಿಯನ್ನು ಬದಲಿಸಬೇಕು. ನೀವು ಪ್ರತಿದಿನ ಏನು ಮಾಡುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಬೆಳಿಗ್ಗೆ ಎದ್ದು ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ಆ ಗುರಿಗಾಗಿ ನೀವು ಏನು ಮಾಡಬೇಕು ಎಂಬುದನ್ನು ಯೋಚಿಸಿ. ಆಮೇಲೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯದೆ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ. ಪ್ರತಿದಿನ ಸ್ವಲ್ಪ ಸಮಯವಾದರೂ ನಿಮ್ಮ ಕನಸಿಗಾಗಿ ಮೀಸಲಿಡಿ. ಅದು ಓದು ಇರಬಹುದು, ಕೆಲಸ ಇರಬಹುದು, ವ್ಯಾಯಾಮ ಇರಬಹುದು, ಅಥವಾ ನಿಮ್ಮ ಕೌಶಲ್ಯವನ್ನು ಬೆಳೆಸುವುದು ಇರಬಹುದು. ಮುಖ್ಯವಾದದ್ದು ನಿರಂತರತೆ, ಕನ್ಸಿಸ್ಟೆನ್ಸಿ. ನಿರಂತರತೆ ಇಲ್ಲದೆ ಪರಿಶ್ರಮ ಮಾಡಿದರೆ ಫಲ ಸಿಗುವುದಿಲ್ಲ. ನೀವು ಒಂದು ದಿನ ತುಂಬಾ ಕೆಲಸ ಮಾಡಿ ಮುಂದಿನ 3 ದಿನ ಏನೂ ಮಾಡದೇ ಇದ್ದರೆ ಅದು ನಿಮಗೆ ಸಹಾಯ ಮಾಡುವುದಿಲ್ಲ. ಯಶಸ್ವಿಯಾದವರು ಏನು ಮಾಡುತ್ತಾರೆ ಗೊತ್ತಾ? ಅವರು ಪ್ರತಿದಿನ ಕೆಲಸ ಮಾಡುತ್ತಾರೆ. ಅವರು ಬೇಸರವಾಗಿದ್ದರೂ ಕೆಲಸ ಮಾಡುತ್ತಾರೆ. ಅವರಿಗೆ ಮನಸ್ಸಿಲ್ಲದಿದ್ದರೂ ಕೆಲಸ ಮಾಡುತ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತು, ಇದು ನನ್ನ ಭವಿಷ್ಯಕ್ಕಾಗಿ. ಜೀವನದಲ್ಲಿ ನೀವು ಎಷ್ಟು ಪ್ರತಿಭಾವಂತರು ಅನ್ನೋದು ಮುಖ್ಯವಲ್ಲ, ನೀವು ಎಷ್ಟು ಅದೃಷ್ಟವಂತರು ಅನ್ನೋದು ಮುಖ್ಯವಲ್ಲ, ನೀವು ಪ್ರತಿದಿನ ಎಷ್ಟು ಪರಿಶ್ರಮ ಮಾಡುತ್ತೀರಿ ಅನ್ನೋದೇ ಮುಖ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿ ದಿನದಿಂದ ದಿನಕ್ಕೆ ಪರಿಶ್ರಮ ಮಾಡಿದರೆ ಅವನು ದೊಡ್ಡ ಸಾಧನೆ ಮಾಡಬಹುದು. ಆದರೆ ಒಂದು ಪ್ರತಿಭಾವಂತ ವ್ಯಕ್ತಿ ಪರಿಶ್ರಮ ಮಾಡದಿದ್ದರೆ ಅವನು ಹಿಂದೆ ಉಳಿಯುತ್ತಾನೆ. ಹೀಗಾಗಿ ನಿಮ್ಮ ಗಮನ ಪ್ರತಿಭೆಗೆ ಅಲ್ಲ, ಪರಿಶ್ರಮಕ್ಕೆ ಇರಬೇಕು. ನೀವು ಸೋಲಬಹುದು, ಅದು ಸಹಜ. ಆದರೆ ನೀವು ಪ್ರತಿದಿನ ಪರಿಶ್ರಮ ಮಾಡುತ್ತಿದ್ದರೆ ಆ ಸೋಲು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠನಾಗಿಸುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಬೇಸರವಾಗುತ್ತೇವೆ. ನಾನು ಇಷ್ಟು ಪ್ರಯತ್ನ ಮಾಡ್ತಿದ್ದೇನೆ, ಆದರೆ ಏನೂ ಫಲ ಸಿಗತ್ತಿಲ್ಲ ಅನಿಸಬಹುದು. ಆ ಸಮಯದಲ್ಲಿ ಬಹಳಷ್ಟು ಜನರು ಕೈ ಬಿಡುತ್ತಾರೆ. ಆದರೆ ನೀವು ಆ ಸಮಯದಲ್ಲಿ ಕೈ ಬಿಟ್ಟರೆ ನೀವು ಗೆಲುವಿಗೆ ಹತ್ತಿರ ಬಂದಿದ್ದರೂ ಅದನ್ನು ಕಳೆದುಕೊಳ್ಳುತ್ತೀರಿ. ನೆನಪಿಡಿ, ದೊಡ್ಡ ಗೆಲುವು ಯಾವಾಗಲೂ ಕೊನೆಯ ಹಂತದಲ್ಲೇ ಸಿಗುತ್ತದೆ. ಮಧ್ಯದಲ್ಲಿ ಕೈ ಬಿಟ್ಟವರು ಅದನ್ನು ಕಾಣುವುದಿಲ್ಲ. ನೀವು ಒಂದು ಹಂತದವರೆಗೆ ಬಂದಿದ್ದರೆ ಇನ್ನೊಂದು ಹೆಜ್ಜೆ ಇಡಿ, ಇನ್ನೊಂದು ದಿನ ಪ್ರಯತ್ನ ಮಾಡಿ, ಇನ್ನೊಂದು ಬಾರಿ ಎದ್ದು ನಿಲ್ಲಿ. ಅದೇ ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಪರಿಶ್ರಮವನ್ನು ಅಭ್ಯಾಸ ಮಾಡುವುದು ಸುಲಭವಲ್ಲ. ಆರಂಭದಲ್ಲಿ ಅದು ಕಷ್ಟವಾಗುತ್ತದೆ. ಆದರೆ ನೀವು ಅದನ್ನು ಮುಂದುವರೆಸಿದ್ದರೆ ಅದು ನಿಮ್ಮ ಜೀವನದ ಭಾಗವಾಗುತ್ತದೆ. ಒಮ್ಮೆ ಪರಿಶ್ರಮ ನಿಮ್ಮ ಅಭ್ಯಾಸವಾಗಿ ಬಿಟ್ಟರೆ ಯಶಸ್ಸು ನಿಮ್ಮ ಹಾದಿಯನ್ನು ಹುಡುಕುತ್ತದೆ. ನೀವು ನಿಮ್ಮನ್ನು ಕೇಳಿಕೊಳ್ಳಿ, ನಾನು ಪ್ರತಿದಿನ ನನ್ನ ಗುರಿಗಾಗಿ ಏನು ಮಾಡುತ್ತಿದ್ದೇನೆ? ಈ ಪ್ರಶ್ನೆಯ ಉತ್ತರ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ನಿಮ್ಮ ಸ್ನೇಹಿತರು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಬಹುದು, ಸೋಷಿಯಲ್ ಮೀಡಿಯಾ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಬಹುದು. ಆದರೆ ನೀವು ನಿಮ್ಮ ಗುರಿಯನ್ನು ನೆನಪಿಸಿಕೊಂಡರೆ ನೀವು ಈ ಎಲ್ಲವನ್ನು ನಿಯಂತ್ರಿಸಬಹುದು. ನಿಮ್ಮ ಸಮಯ ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬೇಡಿ. ಪ್ರತಿಯೊಂದು ಕ್ಷಣವನ್ನು ನಿಮ್ಮ ಭವಿಷ್ಯಕ್ಕಾಗಿ ಬಳಸಿಕೊಳ್ಳಿ. ಒಂದು ದಿನ ನೀವು ಹಿಂದೆ ನೋಡಿದಾಗ ನೀವು ಮಾಡಿದ ಪರಿಶ್ರಮ ನಿಮ್ಮ ಮುಂದೆ ಒಂದು ದೊಡ್ಡ ಯಶಸ್ಸಾಗಿ ನಿಂತಿರುತ್ತದೆ. ಆ ದಿನ ನೀವು ಹೆಮ್ಮೆಯಿಂದ ಹೇಳುತ್ತೀರಿ, ನಾನು ನಿಲ್ಲಲಿಲ್ಲ, ನಾನು ಪ್ರಯತ್ನ ಮಾಡುತ್ತಲೇ ಇದ್ದೆ, ಅದಕ್ಕೆ ನಾನು ಗೆದ್ದೆ. ಜೀವನದಲ್ಲಿ ನೀವು ಯಾರಿಗಿಂತಲೂ ಕಡಿಮೆ ಅಲ್ಲ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನು ಹೊರಗೆ ತರುವುದಕ್ಕೆ ಪರಿಶ್ರಮ ಬೇಕು. ಹೀಗಾಗಿ ಇಂದೇ ನಿರ್ಧಾರ ಮಾಡಿ, ನಾನು ಪ್ರತಿದಿನ ಪರಿಶ್ರಮ ಮಾಡುತ್ತೇನೆ, ನಾನು ನನ್ನ ಸಮಯವನ್ನು ಸರಿಯಾಗಿ ಬಳಸುತ್ತೇನೆ, ನಾನು ನನ್ನ ಕನಸಿಗಾಗಿ ಹೋರಾಡುತ್ತೇನೆ.
ಈ ನಿರ್ಧಾರ ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಕೊನೆಯಾಗಿ ನೆನಪಿಡಿ, ಪ್ರತಿದಿನ ಪರಿಶ್ರಮ ಮಾಡಿದವನು ಮಾತ್ರ ಒಂದು ದಿನ ದೊಡ್ಡ ಗೆಲುವನ್ನು ಕಾಣುತ್ತಾನೆ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ.